ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಧೂಳು ಕಲ್ಲು ಕ್ವಾರಿಗಳಿಂದ ಜನರಿಗೆ ಸಂಕಷ್ಟ ಎದುರಾಗಿದೆ. ಧೂಳಿನಿಂದ ಕೈಗೆ ಸಿಗ್ತಾ ಇಲ್ಲ ಬೆಳೆ. ಸಂಕಷ್ಟದಲ್ಲಿ ಅನ್ನದಾತ ಇದ್ದಾರೆ. ನಾಗನಾಪುರ ಲೋಕಾಪುರ ಜನರಿಗೆ ಕಂಟಕವಾಗಿದೆ ಧೂಳು. ಬಾಗಲಕೋಟೆ ಜಿಲ್ಲೆಯ ಮುಧೋಳ ತಾಲೂಕಿನ ಗ್ರಾಮಗಳಿದು. ಧೂಳಿನಿಂದ ಆಹಾರ ಮತ್ತು ಕುಡಿಯುವ ನೀರು ಕಲುಷಿತ ಆಗ್ತಾ ಇದೆ. ಕಬ್ಬು, ಜೋಳ, ಮೆಕ್ಕೆಜೋಳ, ಗೋಧಿ ಬೆಳೆಗಳಿಗೆ ಹಾನಿ ಆಗ್ತಾ ಇದೆ. ನೋಡಿ, ಧೂಳುಮಯ ಕಂಪ್ಲೀಟ್ ಆಗಿದೆ. ಈ ಲೋಕಾಪುರ ಮತ್ತು ನಾಗನಾಪುರ ಜನರು ಧೂಳಿನ ಅಭಿಷೇಕ, ಡೈಲಿ ಧೂಳಿನ ಸ್ನಾನ ಮಾಡ್ತಾರವರು. ನೋಡಿ ಎಂಥ ಪರಿಸ್ಥಿತಿ ಅವ್ರಿಗೆ. ಮನೇಲಿರೋಕ್ಕಾಗ್ತಾ ಇಲ್ಲ. ಬೆಳೆಗಳು ಬಂದಿದೆ, ಫಲವತ್ತಾಗಿ ಬಂದಿದೆ, ಆದರೆ ಕಟಾವು ಮಾಡೋಕ್ಕಾಗ್ತಾ ಇಲ್ಲ. ಕಟಾವು ಮಾಡಿದರೂ ಕೂಡ ಕಂಪ್ಲೀಟಾಗಿ ಧೂಳಿನಿಂದ ಆವೃತ ಆಗಿಬಿಟ್ಟಿದೆ. ಊಟ ಮಾಡೋಕ್ಕೆ ಹೋದರೂ ಕೂಡ ಆ ಊಟದಲ್ಲಿ ಧೂಳು ಬರುತ್ತೆ. ನೀರಲ್ಲಿ ಕೂಡ ಧೂಳು ಕಂಪ್ಲೀಟ್ ಆವರಿಸಿಕೊಂಡಿರುತ್ತೆ. ಹಾಗಾಗಿ ಇದರಿಂದ ಮುಕ್ತಿ ಕೊಡಿಸಿ ಅಂತ ಅಲ್ಲಿನ ಜನ ಕೇಳ್ಕೊಳ್ತಾ ಇದ್ದಾರೆ. ಹಲವು ವರ್ಷಗಳಿಂದ ಸಮಸ್ಯೆ ಇನ್ನೂ ಕೂಡ ಪರಿಹಾರ ಸಿಕ್ಕಿಲ್ಲ. ಗ್ರಾಮಕ್ಕೆ ಹೊಂದಿಕೊಂಡಿರುವಂಥ ಸಿಮೆಂಟ್ ಕಾರ್ಖಾನೆ, ಸುಣ್ಣದ ಭಟ್ಟಿಗಳಿದ್ದಾವೆ. ರಾತ್ರಿ ಆದರೆ ಸಾಕು ಕಾರ್ಖಾನೆಯಿಂದ ಧೂಳು ಬರುತ್ತೆ. ನಾಗನಾಪುರ ಲೋಕಾಪುರದ ಜನರಿಗೆ ಆರೋಗ್ಯ ಸಮಸ್ಯೆ ಉಂಟಾಗಿದೆ. ರೋಗ ಬಾಧೆ ಜಾನುವಾರುಗಳು ಕಾಡ್ತಾ ಇದೆ. ಹಾಲಿನ ಇಳುವರಿ ಕುಂಠಿತ ಆಗ್ತಾ ಇದೆ. ಅಧಿಕಾರಿಗಳ ಗಮನಕ್ಕೆ ತಂದರೂ ಕೂಡ ಡೋಂಟ್ ಕೇರ್ ಅಂತ ಹೇಳ್ತಾ ಇದ್ದಾರೆ. ನೋಡಿ, ಇಲ್ಲೂ ಕೂಡ ಅದೇ. ಆರಂಭದಲ್ಲಿ ಫ್ಯಾಕ್ಟ್ರಿಗಳನ್ನು ಕಟ್ಟಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಾರೆ ಅಥವಾ ಸರ್ಕಾರ, ಜಿಲ್ಲಾಧಿಕಾರಿಗಳು. ಈಗ ಅಲ್ಲಿ ರೈತರಿಗೆ ಸಂಕಷ್ಟ ಎದುರಾಗ್ತಾ ಇದೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಗುರು ನೀಡ್ತಾರೆ. ಗುರು, ಗಮನಿಸ್ತಾ ಇದ್ದೀವಿ ರೈತರ ಸಂಕಷ್ಟ, ಆ ಗ್ರಾಮಗಳನ್ನು ಶಿಫ್ಟ್ ಮಾಡುವಂಥ ಒಂದು ಆತಂಕ ಕೂಡ ಎದುರಾಗಿರ್ಬೋದು. ಸದ್ಯಕ್ಕೆ ಯಾವ ರೀತಿ ಸಮಸ್ಯೆ ಎದುರಿಸ್ತಾ ಇದ್ದಾರೆ? ಪರಿಹಾರ ಸದ್ಯಕ್ಕೆ ಸಿಗುತ್ತಾ ಇಲ್ವಾ? ಹಿಂಗೆ ಪ್ರಭು, ಖಂಡಿತ. ಯಾಕಂತಂದ್ರೆ ಕಳೆದ 2 ವರ್ಷದ ಹಿಂದೆ TV5 ಸುದ್ದಿಯನ್ನ ಬಿತ್ತರಿಸಿತ್ತು. ಸುದ್ದಿಯನ್ನ ಬಿತ್ತರಿಸಿದ ಸಂದರ್ಭದಲ್ಲಿ ಆ ರೈತ, ಏನು ಹೂವಿನ ಬೆಳೆಯನ್ನ ಬೆಳೆದಿದ್ದ ರೈತ, ಸಂಪೂರ್ಣವಾಗಿ ವಿಷವನ್ನ ಕುಡಿದು ವಿಷ ಸೇವನೆಯನ್ನ ಮಾಡಿ ಅಲ್ಲೇ ಆತ್ಮಹತ್ಯೆ ಮಾಡ್ಲಿಕ್ಕೆ ಪ್ರಯತ್ನವನ್ನ ಮಾಡಿದ್ದ. ಆಗ ಮಾತ್ರ TV5 ಸುದ್ದಿಯನ್ನ ನೋಡಿ ಆ ಒಬ್ಬ ರೈತನಿಗೆ 10 ಲಕ್ಷ ಪರಿಹಾರ ಧನವನ್ನ ವಿತರಣೆ ಮಾಡುವಲ್ಲಿ ಕೂಡ ಕಾರ್ಖಾನೆ ಮುಂದಾಗಿತ್ತು. ಅದಾದ ಬಳಿಕ ಕಳೆದ 3 ವರ್ಷಗಳಿಂದ ಯಾವುದೇ ರೀತಿಯಾಗಿ ಅಲ್ಲಿಯ ಗ್ರಾಮಸ್ಥರಿಗೆ ಒಂದ್ ಕಡೆ ಪರಿಹಾರ ಸಿಕ್ಕಿಲ್ಲ. ಅಲ್ಲಿ ಏನು ಕರಿದೂರಿನಿಂದ ಅಂದ್ರೆ ನೂರಾರು ಏನು ರೈತರ ಒಂದು ಏನು ಬೆಳೆಗಳಿದ್ದಾವೆ ಸಂಪೂರ್ಣವಾಗಿ ಹಾಳಾಗಿರುವಂತದ್ದು. ಸದ್ಯ ಅಲ್ಲಿ ಜಾನುವಾರುಗಳಿಗೆ ಏನು ಅಲ್ಲಿರ್ತಕ್ಕಂಥ ಮೇವನ್ನ ಏನು ಅಲ್ಲಿ ಬೆಳೆದಿರ್ತಕ್ಕಂಥ ಮೇವು ಆಗಿರ್ಬೋದು, ಕಾಯಿಪಲ್ಯ ಆಗಿರ್ಬೋದು, ಯಾವುದೇ ರೀತಿಯಾಗಿ ಅಲ್ಲಿ ಬೆಳೆದಿರ್ತಕ್ಕಂಥ ಬೆಳೆಗೆ ಆ ಕರಿಧೂಳಿನಿಂದ ಸಾಕಷ್ಟು ತೊಂದರೆಗೀಡಾಗತ್ತೆ. ಮತ್ತು ಅಲ್ಲಿ ನಮಗೆ ಶ್ವಾಸಕೋಶದ ಒಂದು ತೊಂದರೆಗಳಾಗತ್ತೆ ಮತ್ತು ಉಸಿರಾಟದ ತೊಂದರೆ ಆಗತ್ತೆ ಅನ್ನುವಂಥದ್ದು ಗ್ರಾಮಸ್ಥರು ಒಂದ್ ಕಡೆ ಹೇಳಿರುವಂತದ್ದು. ಇದಕ್ಕೆ ಸಾಕಷ್ಟು ರೀತಿ ಈಗಾಗಲೇ ನಾವು DC ಕಚೇರಿ ಅವರಿಗೆ ಮನವಿ ಮಾಡಿದ್ದೇವೆ. ಅದಾದ ಬಳಿಕ AC ಅವರಿಗೆ ಕೂಡ ಮನವಿಯನ್ನ ಕೊಟ್ಟಿದ್ದು. ಯಾವುದೇ ರೀತಿ ಇಲ್ಲಿವರೆಗೂ ಕ್ರಮ ಆಗಿಲ್ಲ. ಅವರ ಮೇಲೆ ಕೂಡಲೇ ಕ್ರಮ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡಿದ್ದಾರೆ. ಇದನ್ನ ಯಾವ ರೀತಿಯಾಗಿ ಜಿಲ್ಲಾಧಿಕಾರಿಗಳು ಅದನ್ನ ಪರಿಗಣನೆಗೆ ತೆಗೆದುಕೊಳ್ತಾರೆ ಅನ್ನೋದನ್ನ ಕಾದು ನೋಡ್ಬೇಕಾಗಿದೆ. ಪ್ರಭು, ಥ್ಯಾಂಕ್ ಯು ವೆರಿ ಮಚ್ ಮಾಹಿತಿಗಾಗಿ.